ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2026ರ ಫಲಾಫಲಗಳನ್ನು ನಾವು ಅವಲೋಕನೆ ಮಾಡೋಕ್ಕೆ ಹೋದಾಗ ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಧನಿಷ್ಠ 3-4, ಶತಭಿಷ 4, ಹಾಗೆ ಪೂರ್ವಭಾದ್ರ 1, 2, 3ರ ಪಾದಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಕುಂಭರಾಶಿ. ಇನ್ನು ಕುಂಭರಾಶಿಯವರಿಗೆ ಈ 2026ರಲ್ಲಿ ಗುರು 5ರಿಂದ 4ಕ್ಕೆ, ಶನಿ 2ರಲ್ಲಿ ದ್ವಿತೀಯದಲ್ಲಿ, ಹಾಗೆ ರಾಹು 1ರಿಂದ 12ಕ್ಕೆ, ಕೇತು 7ರಿಂದ 6ರಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 2026ರಲ್ಲಿ ಗುರುಗ್ರಹ 5ರಿಂದ 6ಕ್ಕೆ ಅಂದರೆ ಪಂಚಮದಿಂದ ಷಷ್ಠಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ನಮಗೆ ಒಂದು ವಿಶೇಷವಾದ ಶ್ಲೋಕವನ್ನು ಧರ್ಮ ಗ್ರಂಥಗಳ ಮುಖೇನ ನಾವು ನೋಡಿದಾಗ ಅದೇನು ಹೇಳುತ್ತೆ, ದಾರಾಪುತ್ರ ವಿರೋಧಂಚ ಸ್ವಜನೈ ಕಲಹಂ ಸದಾ ಪ್ರಾಣಚೋರಾಗ್ನಿ ಭೀತಿಶ್ಚ ಷಷ್ಠ ಗುರು. 6ರ ಗುರು ಏನು ಹೇಳುತ್ತೆ, ನಮಗೆ ಸ್ವಜನರಿಂದನೇ ದೋಷಗಳಾಗ್ಬೋದು, ಹಾಗೆಯೇ ಜೊತೆಗೆ ಕೆಲವು ವಿರೋಧಗಳು, ಸ್ವಂತ ಮಕ್ಕಳ ವಿರೋಧ ಮಾಡ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಷಷ್ಠ ಗುರು ಇಂದ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಆ ಶ್ಲೋಕ ಹೇಳುತ್ತೆ. ಇನ್ನು 2026ರಲ್ಲಿ ಜೂನ್ 2ರ ನಂತರ ಗುರು ಬದಲಾವಣೆ, ಅದರೊಂದಿಗೆ ನಮಗೆ ವರ್ಷ ಪೂರ್ತಿಯನ್ನು ಅವಲೋಕನೆ ಮಾಡೋಕ್ಕೋದಾಗ ಆರ್ಥಿಕವಾಗಿ ಇವರಿಗೆ ಈಗಾಗಲೇ ಲಾಸ್ಟ್ ಎಕ್ಸಾಮ್ ಅಂತ ಕರಿತೀವಿ, ಕಡೆಯ ಪರೀಕ್ಷೆ, ಅದರ ಜೊತೆಗೆ ಅಂತಿಮ ಪರೀಕ್ಷೆ. ಯಾಕೆ ಅಂತಿಮ ಪರೀಕ್ಷೆ? ಇವರಿಗೆ 7.5 ಕಡೆಯ ಭಾಗ ನಡೀತಾ ಇದೆ, ಅಂತಿಮ ಪರೀಕ್ಷೆ 7.5 ಆದರೂ ಗ್ರೇಟು. ಕುಂಭರಾಶಿಯವರು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು, ಸಾಧಕರು ಅಂತ ಹೇಳ್ಬೋದು, ಹಠವಾದಿಗಳು ಅಂತ ಹೇಳ್ಬೋದು. ಮಾನಸಿಕವಾಗಿ ಅವರು ಸೈಲೆಂಟಾಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಜಯಿಸ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ, ತಾಳ್ಮೆ ಕೂಡ ಈ ರಾಶಿಯವರಿಗೆ ಅದು ದೈವದತ್ವವಾಗಿ ಬಂದಿರುತ್ತೆ. ಇನ್ನು ಕುಂಭರಾಶಿಯವರಿಗೆ 2ರಲ್ಲಿ ಶನಿ ಸ್ವಲ್ಪ ನೇರ ಮಾತು ಹೇಳ್ತೀರಾ, ಮಾತಲ್ಲಿ ಹೈಡಿಂಗ್ ಇರೋದಿಲ್ಲ, ಆಮೇಲೆ ನೀವು ಕೊಡೋ ಅದೃಷ್ಟ ನಮಗೆ ಬೇಡವೇ ಬೇಡ, ಆದರೆ ನಿಜಾಂಶವನ್ನು ಹೇಳ್ತೀವಿ ಅಂತಕ್ಕಂಥ ಹಠತನ ಇರುತ್ತೆ. ಈ ವರ್ಷದಲ್ಲಿ ಆದಾಯದಲ್ಲಿ ಏರಿಕೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ವೃತ್ತಿಯಲ್ಲಿ ಭಾಳಷ್ಟು ವಿಸ್ತರಣೆ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಿಂದ, ಶುಭ ಕಾರ್ಯಗಳಿಂದ ಮನೆಯಲ್ಲಿ ಸ್ವಲ್ಪ ಕೀರ್ತಿ ಪ್ರತಿಷ್ಠೆ ಅಥವಾ ಮನೆಗೆ ಶೋಭೆ ಬರ್ತಕ್ಕಂಥದ್ದು, ರಾಜಕೀಯವಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಪರ್ಸ್ನಲ್ ವಿಷಯ, ನಿಮ್ಮ ಮನೆಯ ವಿಷಯ, ನಿಮ್ಮ ಆದಾಯದ ವಿಷಯ, ನಿಮ್ಮ ಆದಾಯದ ಮೂಲಗಳು ಅಥವಾ ನೀವು ನಡ್ಕೊಳ್ಳೋ ರೀತಿ ಎಲ್ಲವನ್ನೂ ಕೂಡ ಯಾರೋ ಒಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲೀಕೇಜ್ಗೆ ಪ್ರಾಶಸ್ತ್ಯವನ್ನು ಕೊಡಬೇಡಿ, ಸ್ವಲ್ಪ ಸೀಕ್ರೆಟಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ ನಿಮಗೆ ಹಿತಶತ್ರುಗಳ ಕಾಟ ಈ ವರ್ಷದಲ್ಲಿ ಇದೆ. ಆದಾಯದಲ್ಲಿ ಏರಿಕೆ, ಅದೃಷ್ಟ ಇರುತ್ತೆ, ಆದರೂ ಕೂಡ ಮಾನಹಾನಿ ಅಂತೂ ಕೂಡ ಈ ವರ್ಷದಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು. ಇನ್ನು ಗುರು ಸಂಚಾರವನ್ನು ಪಂಚಮ ಗುರು ಅಂತ ಹೇಳಿದ್ರೆ ಈಗಾಗಲೇ ಗುರುಬಲ ಇದ್ದಂಥದ್ದು, ಆದರೂ ಕೂಡ ನಾವು ಷಷ್ಠಕ್ಕೆ ಗುರು ಬಂದಾಗ ಇಲ್ಲಿ ಏನು ಹೇಳ್ತೀವಿ, ಅದರ ಲೆಕ್ಕಾಚಾರ ಅಥವಾ ಪಂಚಮ ಗುರುವಿನಲ್ಲಿ ಆಕಸ್ಮಿಕ ಅದೃಷ್ಟ, ಆಕಸ್ಮಿಕ ಧನಯೋಗ, ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಬಂಧುಗಳೆಲ್ಲರೂ ಕೂಡ ನಿಮ್ಮನ್ನು ದೇವ್ರ ಥರ ನೋಡ್ತಾ ಇರ್ತಾರೆ, ಎಲ್ಲರೂ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ನಿಮಗೆ ಹಂಚ್ತಾ ಇರ್ತಾರೆ, ಅಂತಾರಾಷ್ಟ್ರೀಯ ಮನ್ನಣೆಗಳು ಸಿಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಸಾಕಷ್ಟು ಪ್ರಶಸ್ತಿಗಳು ಬರುತ್ತೆ, ಅದ್ರ ಜೊತೆಗೆ ಗೌರವಕ್ಕೂ ಕೂಡ ಪಾತ್ರರಾಗ್ತೀರಾ. ಆದರೆ ಜನ್ಮ ಗುರು ಇದ್ದಾನೆ, ಆ ಜನ್ಮ ಗುರುವಿನ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗ್ಬೋದು. ಅದರ ಜೊತೆಗೆ ಒಂದಷ್ಟು ತುಂಬ ಬೇಕಾದ ಜನ ಸಕಾಲದಲ್ಲಿ ನಿಮಗೆ ಕೈ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ವ್ಯಾಪಾರಸ್ಥರಿಗಾಗ್ಬೋದು, ಉದ್ಯೋಗಸ್ಥರಿಗಾಗ್ಬೋದು, ಸರ್ಕಾರಿ ನೌಕರರಿಗಾಗ್ಬೋದು, ಖಾಸಗಿ ಉದ್ಯೋಗಸ್ಥರಿಗಾಗ್ಬೋದು. ಇವರೆಲ್ಲರೂ ಕೂಡ ವ್ಯಾಪಾರದ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಈ ಸಮಯದಲ್ಲಿ ಹೂಡಿಕೆ ಮಾಡಿಕೊಂಡು ಹಣವನ್ನು ಕೂಡಿಟ್ಕೊಂಡು ಭದ್ರತೆಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೂ ಕೂಡ ಮಕರ ರಾಶಿಗೆ ಮಂಗಳ ಬಂದಂಥ ಸಂದರ್ಭದಲ್ಲಿ ನಿಮಗೆ ರಾಜಯೋಗ ಕೂಡ, ವಿಪರೀತ ರಾಜಯೋಗ ಕೂಡ ಬರುತ್ತೆ. ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ಕೊಳ್ತೀರಾ, ಹಾಗೆ ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಮಕ್ಕಳ ಯೋಗ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಹಿತಶತ್ರುಗಳ ಕಾಟ ಇರುತ್ತೆ, ಸ್ವಲ್ಪ ಸ್ಲೋ ಆಗಿ ಫಾಸ್ಟ್ ಆಗುತ್ತೆ. ರಾಜಕೀಯ
ನಿಮ್ಮನ್ನು ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಸ್ಥಾನದ ಮಟ್ಟಿಗೆ ಇಳಿಕೆ ಮಾಡಿ ಮತ್ತೆ ಮುಂದಕ್ಕೆ ನಿಮಗೆ ಒಳ್ಳೆಯ ಭದ್ರತೆಯ ಸ್ಥಾನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ ಕೂಡ ಇಲ್ಲಿ ಒಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಸಾಡೆ ಸಾತಿ ಕಡೆಯ ಭಾಗ ಸಾಮಾನ್ಯವಾಗಿ ಅದು ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ವೃತ್ತಿ ಜೀವನ ಕೂಡ ಬದಲಾವಣೆ, ವಾಹನ ಕೂಡ ಈ ವರ್ಷದಲ್ಲಿ ನೀವು ಕಾರ್ ಇದೆಯೋ ಟೂ ವೀಲರ್ ಇದೆಯೋ ಏನೋ ಒಂದು ಬದಲಾಯಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆ ವಿಚಾರಗಳಲ್ಲಿ ಒಂದಷ್ಟನ್ನು ನೀವು ತ್ಯಾಗಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ಹೇಳ್ತೀವಿ, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷಃ ಅಂತ ಒಂದು ಅದ್ಭುತವಾದ ಶ್ಲೋಕ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಕೆಲವನ್ನು ನಾವು ತ್ಯಾಗದಿಂದ ನಾವು ಕೀರ್ತಿಯನ್ನು ಕೂಡ ಪಡ್ಕೋಬೇಕಾಗಿರುತ್ತೆ. ಗುಪ್ತ ಸಮಸ್ಯೆಗಳು ಕೂಡ ಒಂದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಸಣ್ಣ ಪುಟ್ಟ ಅನಾರೋಗ್ಯ ಇರ್ಬೋದು, ಉದ್ಯೋಗದಲ್ಲಿ ಮಕ್ಕಳಿಗೆ ಸಂಕಟ ಆದಾಗ ನಿಮಗೂ ಕೂಡ ಅದರ ಬಗ್ಗೆ ಒಂದಷ್ಟು ಏನು ಆ ಒಂದು ಸಂಕಟಗಳು ಕೂಡ ನಿಮಗೆ ಅದರ ಬಗ್ಗೆ ಅರಿವು ಕೂಡ ಆಗ್ತಕ್ಕಂಥ ಸಾಧ್ಯತೆ. ಕೆಲವು ಬೇಕಾದ ಬಂಧುಗಳಿಂದ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಲ್ಲಿ ಈ ವರ್ಷ ಅಷ್ಟು ಚೆನ್ನಾಗಿ ಕುಂಭರಾಶಿಯವರಿಗೆ ಇಲ್ಲ. ನೀವು ಯಾವುದೇ ಬಿಲ್ಲುಗಳಿರಲಿ ಅಥವಾ ಕರೆಂಟ್ ಬಿಲ್ಲಿಂದ ಯಾವುದೇ ಬಿಲ್ಲನ್ನು ಸಕಾಲದಲ್ಲಿ ಪಾವತಿ ಮಾಡಿಸ್ಕೊಳ್ದೇ ಇದ್ದರೆ ಅದರ ಸಂಕಟ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಎಲ್ಲ ಬಿಲ್ಲುಗಳು ನಾವು ಸಕಾಲಕ್ಕೆ ಯಾರಿಗೆ ಹಣ ಕೊಡಬೇಕು ಆ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯತನ ವ್ಯಾಜ್ಯಕ್ಕೆ ಮೂಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಉದ್ಯಮೆದಾರರಿಗೆ ಒಳ್ಳೆಯದಾಗುತ್ತೆ, ಡಾಕ್ಟರ್ಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಮನೆ ಕಟ್ಟಿ ಮಾರ್ತಕ್ಕಂಥವರಿಗೆ ಒಂದಷ್ಟು ಈ ವರ್ಷ ಅರ್ಧ ವರ್ಷ ಚೆನ್ನಾಗಿಲ್ಲ. ಜೂನ್ ತನಕ ಹಾಗೀಗೆ ಕಾಲ ಹಾಕ್ಕೊಂಡು ಹೋಗ್ತೀರಾ. ಆದರೆ ಜೂನ್ ನಂತರ ನಿಮಗೆ ಯಾವುದೋ ಸರ್ಕಾರದ ಒತ್ತಡಗಳಿರ್ಬೋದು ಅಥವಾ ಬೇರೆ ಒಂದು ಸ್ಥಳದ ಒಂದು ಭೂಮಿಯ ವ್ಯಾಜ್ಯಗಳಿರ್ಬೋದು, ಇವು ಕೂಡ ನಿಮಗೆ ಸಂಕಟಗಳನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮಹಿಳೆಯರಿಗೆ, ಮಹಿಳಾ ಡಾಕ್ಟರ್ಸ್ ಇರ್ಬೋದು, ಮಹಿಳಾ ಸೈಂಟಿಸ್ಟ್ಸ್ ಇರ್ಬೋದು, ಮಹಿಳಾ ಶಿಕ್ಷಕಿಯರಿರ್ಬೋದು, ಇಂಥವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗೌರವಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ಒಂದು ರಾಶಿಯವರಿಗೆ ಪುತ್ರ ಸಂತಾನ ಅಥವಾ ಮಕ್ಕಳ ಯೋಗ ಕೂಡ ಭಾಳ ಚೆನ್ನಾಗಿರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ, ತಂದೆ ತಾಯಿಗಳು ಅಥವಾ ಕುಟುಂಬದ ಪೋಷಕರ ಅನಾರೋಗ್ಯದ ಕೊರತೆ ಅಥವಾ ಟೆನ್ಷನ್ನು ಕೂಡ ಈ ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಬಹಳ ವಿಶೇಷವಾಗಿ ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟಾಗ ಫಸ್ಟು ನಿಮಗೆ ಮೊದಲಿನ ಒಂದು ಫೇಸ್ ಅಥವಾ ಮೊದಲಿನ ನಿಮ್ಮ ಪ್ರಯತ್ನ ಒಂದಷ್ಟು ಪೋಸ್ಟ್ಪೋನು ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ನೀರಿನ ಯೋಗ ಇರ್ಬೋದು, ಬೆಳೆಗಳ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಬೆಳೆ ಅಥವಾ ಒಳ್ಳೆಯ ರೇಟ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರದಿಂದ ಸವಲತ್ತುಗಳು ಕೂಡ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಇದನ್ನು ಪರೀಕ್ಷಾ ವರ್ಷ ಅಂತೂ ಕೂಡ ನಾವು ಕರೀಬೋದು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಈ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾದ ಫಲಿತಾಂಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಂತರಿಕವಾಗಿ ನಿಮ್ಮ ಬೆಳವಣಿಗೆ ಭಾಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಕೂಡ ಈ ವರ್ಷ ಆಗಿರುತ್ತೆ. ಆದರೆ ಈ ವರ್ಷದಲ್ಲಿ ಇನ್ನೊಂದಷ್ಟು ಅದೃಷ್ಟ ಚೆನ್ನಾಗಿ ಬರಬೇಕು, ಒಂದಷ್ಟು ಎಲ್ಲವೂ ಕೂಡ ಕೂಡಿ ಬರಬೇಕು ಅಂದರೆ ರೋಗಿಗಳಿಗೆ ಸಹಾಯ, ಎಲ್ಲೋ ಒಂದು ಕಡೆ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರಿಗೆ ರೋಗಿಗಳಿಗೆ ಸಹಾಯ ಆಗಬೇಕು. ಮತ್ತು ಈ ವರ್ಷ ಪೂರ್ತಿ ಯಾವುದೇ ಬೆಟ್ಟಿಂಗ್ ಕಟ್ಟಬೇಡಿ. ನಾವು ಸಾಮಾನ್ಯವಾಗಿ ಕೆಲವು ಭಾಗಗಳಲ್ಲಿ ಹೋದಾಗ ಸಣ್ಣದಕ್ಕೆಲ್ಲ ಬೆಟ್ಟಿಂಗ್ ಕಟ್ತಾರೆ. ಆದರೆ ಕುಂಭರಾಶಿಯವರು ಬೆಟ್ಟಿಂಗ್ ಕಟ್ಟಿದಾಗ ಈ ವರ್ಷದಲ್ಲಿ ದಾರಿದ್ರ್ಯ ಆವರಿಸ್ಕೊಳ್ಳುತ್ತೆ, ಇರೋ ಹಣ ಹೋಗುತ್ತೆ, ಬರೋ ಹಣ ಬರಲ್ಲ. ಹಾಗಾಗಿ ಬೆಟ್ಟಿಂಗ್ ಅಥವಾ ಪಂದ್ಯಗಳನ್ನು ಕಾಯಬೇಡಿ. ಅಸಾಧ್ಯವಾದಷ್ಟು ಈ ವರ್ಷ ಗಿಡಗಳಿಗೆ ನೀರನ್ನು ಹಾಕಿ, ಆ ಗಿಡ ಅಂದಾಗ ನಾವು ಮನೆಯಲ್ಲಿ ಬೆಳೆಸಿರೋ ಗಿಡ ಅಂತ ನಾನು ಹೇಳಲ್ಲ, ಸಾಧ್ಯವಾದಷ್ಟು ಗಿಡಗಳಿಗೆ ನೀರು ಅಥವಾ ನೀರಿನ ದಾನ ಇದನ್ನು ಮಾಡಿದಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಹಾರವನ್ನು ಈ ಕುಂಭರಾಶಿಯವರು ಈಗ ಯಾವುದೋ ಹೋಟೆಲ್ಗೆ ಹೋಗ್ತೀರಾ ಅಥವಾ ಯಾವುದೋ ವಿವಾಹ ಯಾವುದೋ ಕಾರ್ಯಕ್ರಮ, ಕಣ್ಣು ಬೇಕು ಅನ್ನುತ್ತೆ, ಹೊಟ್ಟೆ ಸಾಕು ಅನ್ನುತ್ತೆ, ಬಾಯಿ ನೀವು ಎಷ್ಟು ಕೊಟ್ಟರು, ಕಣ್ಣು ಮತ್ತು ಈ ಹೊಟ್ಟೆಯ ಮಧ್ಯೆ ಬಾಯಿ ಹೊಂದಿದೆ, ಆ ಬಾಯಿಗೆ ನೀವು ಎಷ್ಟು ಕೊಟ್ಟರೂ ಕೂಡ ಅದು ಹೊಟ್ಟೆ ಸಾಕು ಅಂದಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಆಹಾರವನ್ನು ಈ ವರ್ಷದಲ್ಲಿ ವೇಸ್ಟ್ ಮಾಡಬೇಡಿ. ಸುಮ್ಮನೆ ಹೆಚ್ಚಿಗೆ ಅದನ್ನು
ಎಲ್ಲೋ ಒಂದು ಕಡೆ ಆ ಆಹಾರವನ್ನು ಬಿಸಾಡಿದ್ದೆ ಆದರೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮಹಿಳೆಯರಿಂದ ಅದೃಷ್ಟ, ಮನೆಯಲ್ಲಿ ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಸೊಸೆ ಯಾರೇ ಆಗಲಿ ಆ ಮನೆಗೆ, ಈ ಕುಂಭರಾಶಿಯವರ ಮನೆಗೆ ಮಹಿಳೆಯೇ ಈ ವರ್ಷದ ಪ್ರಧಾನ ಒಂದು ದೇವತೆಯ ಸಮಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪುಟ್ಟ ಹೆಣ್ಣುಮಗು ಇದ್ದರೂ ಕೂಡ ಅದು ಅದೃಷ್ಟ. ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಈ ವರ್ಷ ಈ ಒಂದು ಕುಂಭರಾಶಿಯವರು ಸಿಹಿ ತಿಂಡಿ ತಿನ್ನಿಸ್ತಕ್ಕಂಥದ್ದು ಅಥವಾ ಅವರಿಗೆ ಪ್ರೀತಿಯಿಂದ ಮಾತಾಡೋದು ಕೂಡ ನಿಮಗೊಂದಷ್ಟು ಅದೃಷ್ಟವನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇನ್ನು ಈ ರಾಶಿಯವರು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಹಳದಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ಒಮ್ಮೆಯಾದರೂ ತಿರುಪತಿಯ ದರ್ಶನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಓಂ ಗೋವಿಂದಾಯ ನಮಃ, ಓಂ ಗೋವಿಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇದೆ. ತುಂಬ ಒಳ್ಳೆಯದಾಗುತ್ತೆ. 2026 ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಕುಂಭರಾಶಿಯವರಿಗೆ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಸಹ ಇದೆ.